திருச்சிற்றம்பலம். ಅಮ್ಮ, ನಾವು ನಿಮ್ಮನ್ನ ಸಮಾಜದಿಂದ ನೋಡ್ತಾ ಇದ್ದೀವಿ. ನಮ್ಮ ಗುರು ಮನೆ ಭಕ್ತರಾಗಿ ಗುರುದೇವ್ರ ಬಳಿ ಬರ್ತೀರಾ, ದರ್ಶನಕ್ಕೆ ಬರ್ತೀರಾ. ಇಲ್ಲಿ ಇಷ್ಟು ಒಂದು ವ್ಯವಸ್ಥೆ ನಡೀತಾ ಇದೆ. ನಮ್ಮ ಗುರುದೇವರ ಹೆಸರಿನಲ್ಲಿ ನಮಗೆ ಗುರುದೇವರಿಗೆ ಒಬ್ರು ಭಕ್ತರು, ಒಬ್ರು ಶಿಷ್ಯ ಆಗಿ ನೀವು ಒಂದು ದೇವಸ್ಥಾನ ಕಟ್ತಾ ಇದ್ದೀರಾ ನಮ್ಮ ಗುರುದೇವರಿಗಾಗಿ, ರಾಜಲಿಂಗೇಶ್ವರ ಅಂತ. ಇದು ನಾವು ನೋಡಿರೋಂಗೆ ಪ್ರಪ್ರಥಮ ಬಾರಿ ಗುರುದೇವರು ಇರುವಂಥ ಸ್ಥಿತಿನಲ್ಲೇನೆ ದೇವಸ್ಥಾನ ಕಟ್ತಿರೋದು ಅಂದರೆ ಇದೇ ಮೊದಲನೇ ಬಾರಿ ಅಂತ ನಾವು ಅನ್ಕೋಬೋದು. ಇದು ಹೇಗೆ ನಿಮಗೆ ಪ್ರೇರಣೆ ಆಯಿತು? ನಿಮಗೆ ಯಾಕೆ ದೇವಸ್ಥಾನ ಕಟ್ಟಬೇಕು ಅಂತ ನೀವೇನು ನೋಡಿದ್ದೀರಾ ನಮ್ಮ ಗುರುದೇವರಲ್ಲಿ? ಅವ್ರ ಸ್ಥಿತಿ ಬಗ್ಗೆ ನೀವು ಏನು ತಿಳಿಸ್ತೀರಾ? ದಯವಿಟ್ಟು ಭಕ್ತರಿಗೂ ಒಂದೆರಡು ವಿಚಾರ ತಿಳಿಸಿ ಇದರ ಮಹಿಮೆ ಹೇಳಬೇಕು ಅನ್ನೋದು ನಮ್ಮ ಒಂದು. ಗುರುವೇ ಶರಣಂ. ತಿರುಚಿಟ್ಟಂಬರಂ. ಇವತ್ತಿನ ಪಂಚಭೂತಗಳ ನಡುವೆ ನಾವು ಮಾತಾಡ್ತಾ ಇದ್ದೀವಿ. ಪಂಚಭೂತಗಳಿಗೆ ಸರಿ ಹೋಗ್ತಾ ಇದೆ. ಗುರುದೇವರಲ್ಲಿ ನಾನು ಏನು ನೋಡಿದೆ ಅನ್ನೋದಕ್ಕಿಂತ ಗುರುದೇವರ ಒಳಗೆ ಒಂದು ಕಣ್ಣಂಚಲಿ ನೋಡಿದಂಥ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಪ್ರಪಂಚಕ್ಕೆ ಬಂದಿರೋಂಥ ಒಂದು ಶಕ್ತಿ ಪುಂಜ ಅದಂತ ನನಗೆ ಕಾಣಿಸಿದ್ದು. ಅದನ್ನು ನೋಡುವಾಗ ಒಂದು ಸ್ಥಿತಿ ಏನಾಯಿತು ಅಂತೇಳಿ ನನಗೆ ಗೊತ್ತಿಲ್ಲ. ಗುರುದೇವ್ರದ್ದು ಮೂರ್ತಿ ಇಡಬೇಕು ಅಂತ ಫಸ್ಟ್ ಅನ್ನಿಸ್ತು. ಮೂರ್ತಿ ಮಾಡಲೇಬೇಕು ಅಂತೇಳಿ ಮೂರ್ತಿ ಮಾಡಲಿಕ್ಕೆ ಹೋಗುವಾಗ ಮೂರ್ತಿ ಇಡ್ಲಿಕ್ಕೆ ಜಾಗ ಬೇಕಲ್ಲ, ದೇವಸ್ಥಾನ ಮಾಡುವಷ್ಟು ದೊಡ್ಡವಳು ನಾನು ಆಗಿರಲಿಲ್ಲ. ಬರ್ತಂದಲ್ಲಿ ದನ ಕಾಯೋಳು ನಾನು ಒಂದು ರೀತಿ. ಅದ್ಯಾವುದೋ ಒಂದು ರೀತಿ ದೇವಸ್ಥಾನ ಆಯ್ತಾ ಇದೆ ಈ ರೀತಿ ಅಂದರೆ ಅದು ನಾನು ಮಾಡ್ತಾ ಇರೋದಲ್ಲ, ಪಂಚಭೂತಗಳು ಮಾಡಿಸ್ತಾ ಇರೋದು. ಗುರು ಎಂಬ ಒಬ್ಬ ಒಂದು ಸತ್ಯಸ್ಥಿತಿ ಒಳಗಿದ್ದು ಆಗ್ತಾ ಇರೋದು ಅಂತೇಳಿ ಹೇಳ್ಬೋದು. ಒಂದು ಸತ್ಯಸ್ಥಿತಿ. ಆದರೂ ಕೆಲವು ಜನಗಳು ನನಗೆ ಕೇಳಿದ್ರು, ನಿಮ್ಗೇನು ಹುಚ್ಚು ಭಕ್ತಿಯ, ಹುಚ್ಚು ಪ್ರೀತಿಯ, ಭಕ್ತಿಯಲ್ಲಿ ಹುಚ್ಚು ಇರ್ತದ ಅಂತ ಹೇಳ್ಬಿಟ್ಟು. ಭಕ್ತಿ ಎಂಬುದು ಹುಚ್ಚಲ್ಲ, ಭಕ್ತಿ ಎಂಬುದು ಹುಚ್ಚು ಅಲ್ವೇ ಅಲ್ಲ. ಭಕ್ತಿ ಎಂಬುದು ಒಂದು ಲೌಕ ಕಲ್ಯಾಣಕ್ಕಾಗಿ ತನ್ನಿಂತಾನಾಗೆ ಒಳಗಿನ ಉದ್ಭವ ಆಗ ಒಂದು ಸತ್ಯ ಸ್ಥಿತಿ. ಭಕ್ತಿಯಿಂದ ಯಾರು ಹೋಯ್ತಾರೆ ಅವರೊಂದು ಬೆಂಕಿಯಿಂದ ಹೋಗ್ತಾರೆ, ಸತ್ಯದಿಂದ ಯಾರು ಹೋಗ್ತಾರೆ ಅದು ಒಂದು ಮುಳ್ಳಿನ ತುಳಿದು ಹೋದಂತೆ. ಆಗಾಗ ಗುರುದೇವರು ಹೇಳ್ತಾ ಇರ್ತಾರೆ ಒಂದು ಸ್ಥಿತಿ, ಜೇನು ನೊಣ ಜೇನನ್ನು ತಿನ್ನಕ್ಕೆ ಹೋದರೆ ಅದು ಚುಚ್ಚನೆ ಇರ್ತದೆ ಅಂತೇಳಿ. ಆ ಮುಳ್ಳಿನ ಹಾದಿಲಿ, ಸತ್ಯದ ದಾರಿಲಿ ಯಾರು ಹೋಗ್ಲಿಕ್ಕೆ ಇಷ್ಟಪಡ್ತಾನೋ ಪ್ರತಿನಿತ್ಯ ಚುಚ್ಚುತ್ತದೆ. ಆದರೆ ಅದನ್ನು ತುಳಿದು ಹೋಗಲೇಬೇಕು, ಯಾಕೆಂದರೆ ಅದೇ ಸತ್ಯ. ಬೆಂಕಿ ಅಂತ ಹೇಳಿದರೆ ಪ್ರತಿನಿತ್ಯ ಅದನ್ನು ಮುಟ್ತಾನೆ ಇರಬೇಕು, ಆಗ ಮಾತ್ರ ಅವನು ವಿಭೂತಿ ಆಗೋಕ್ಕಾಗದು, ಇಲ್ಲದ್ರೆ ವಿಭೂತಿ ಆಗೋಕ್ಕಾಗಂಗಿಲ್ಲ. ಅಗ್ನಿ ಅಂತೇಳಿ ದೂರ ಇದ್ದರೆ ವಿಭೂತಿ ಆಗೋದೇ. ಆ ಮಾಯಾಲೋಕದಲ್ಲಿ ಹೋಗಲೇಬೇಕು. ಮಾಯಾಲೋಕದಲ್ಲಿದ್ದು ಸತ್ಯಸ್ಥಿತಿ ಕಾಣಬೇಕು ಅನ್ನೋದೊಂದು ಆಸೆ, ಆತುರ, ಒಂದು ಭಕ್ತಿ ಅದಂತೂ ಮನದೊಳಗೆ ಇದ್ದೇ ಇತ್ತು. ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ಆಶೀರ್ವಾದದಿಂದ ಅವ್ರು ಕಾಲಿಟ್ಟ ಈ ಸ್ಥಳ ಇವತ್ತು ಪುಣ್ಯಕ್ಷೇತ್ರ ಆಗಿದೆ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲೇ ದೀಪ ಯಾವಾಗಲೂ ನೋಡಿದ್ರೆ ದೀಪ ದೇವ್ರ ಮನೆ ಒಳಗಡೆ ಇರುತ್ತೆ, ದೇವ್ರ ಹತ್ರ ದೀಪ ಹಚ್ಚಿರ್ತಾರೆ. ಈ ದೀಪ ಹೇಗೆ ಅಂತ ನಮ್ಗೆ ಅರ್ಥ ಆಗಿಲ್ಲ, ದಯವಿಟ್ಟು ತಿಳಿಸ್ಕೊಡು. ಗುರುದೇವರು ಪ್ರತಿ ಒಂದು ಇದರಲ್ಲಿ ನಾನು ನೋಡುವಾಗ, ಗುರುದೇವ್ರನ್ನ ಹೋಗಿ ನೋಡುವಾಗ ಅವ್ರನ್ನ ಕರಿಬೇಕು ಅಂತ ಆಸೆ, ಕರಿಯೋಕ್ಕೆ ಭಯ. ಬರ್ತಾರ ಏನು ಹೇಗೆ ಅಂತೇಳಿ ಒಂದಿನ ಕರೆದೆ, ಗುರುದೇವ ಬರಬೇಕು ನೀವು ನಾವಿದ್ದಲ್ಲಿ ಅಂತ. ಬರ್ತೀನಿ ಅಂತ ಒಂದು ಸರಿ ಹೇಳಿದ ತಕ್ಷಣ ಫುಲ್ ಖುಷಿ ಆಯಿತು ನನಗೆ. ಆಗ ಸರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂದವ್ರು ಬಂದೇ ಬಿಟ್ಟರು ಗುರುದೇವರು. ಬಂದ ತಕ್ಷಣ ನೋಡಿ, ಗುರುದೇವ ನಾನು ನಿಮ್ದೊಂದು ಮೂರ್ತಿ ಮಾಡಬೇಕು ಅಂತೇಳಿ. ಮೂರ್ತಿ ಯಾಕೆ, ಒಂದು ಜ್ಯೋತಿ ಇಡ್ತೀನಿ ಅಂತೇಳಿ ಹೇಳಿದ್ರು ಗುರುದೇವರು. ಜ್ಯೋತಿ ಸಾಕು, ಜ್ಯೋತಿಯಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರು. ಯಾಕಂದರೆ ಜ್ಯೋತಿಯಲ್ಲಿ ಅಗ್ನಿ ಇದೆ, ಅದು ಪಂಚಭೂತಗಳಿಗೆ ಯಾವುದೇ ಒಂದು ಸ್ಥಿತಿಯಲ್ಲೂ ಸಹ ಸತ್ಯವನ್ನು ತೋರಿಸೋ ಅಂಥದ್ದು ಅಂತೇಳಿ ಅವರು ಜ್ಯೋತಿ ಇಟ್ಟು ಹೋದರು. ಜ್ಯೋತಿ ಇಟ್ಟು ಹೋದ್ಮೇಲೆ ಇಷ್ಟೆಲ್ಲವಾದದ್ದು ಗುರುದೇವ್ರಿಗೊಂದು ದೇವಸ್ಥಾನ ಮಾಡಬೇಕು, ಈ ಗುರುದೇವರು ಒಂದು ಸತ್ಯಸ್ಥಿತಿ ಇಡೀ ಲೋಕಕ್ಕೆ ತಿಳಿಬೇಕು, ಹಣ ಇಟ್ಟು ಪ್ರತಿಯೊಂದು ಸಂಪಾದನೆ ಮಾಡಿ ನಾನು ಕಟ್ತೀನಿ ಅನ್ನೋ ಸ್ಥಿತಿಯಲ್ಲಿ ನಾನೇನಾಗ್ತದೆ ನನಗೆ ಗೊತ್ತಿಲ್ಲ. ಕೆಲವು ಸ್ಥಿತಿಯಲ್ಲಿ ಗುರು ಶಿವೈಕ್ಯ ಆದಮೇಲೆ ದೇವಸ್ಥಾನ ಮಾಡೋರು ಅವರೇ. ಸಾಯಿಬಾಬನ ಚರಿತ್ರೆಗೆಲ್ಲ ಓದ್ರೆ ನಾನು ಓದಲಿಲ್ಲ, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಓದಲು ಸಹ ಇಲ್ಲ. ಇದ್ದಾಗ ಎಷ್ಟು ಸೀರಾಡಿಸಿದ್ರು ಅಂತ ಹೇಳಿದ್ರೆ ಸಾಯಿಬಾಬನ ಹೇಳಲಿಕ್ಕೆ ಆದಷ್ಟು ಅಸಾಧ್ಯ. ಇಲ್ಲಿ ಎಷ್ಟೊಂದು ಸಾಧು ಸಂತರುಗಳನ್ನು, ಸಿದ್ಧರುಗಳನ್ನು ಹೊಟ್ಟೆ ಉರಿಸಿರೋದೇ ಜಾಸ್ತಿ, ಗೋಳಾಡಿಸಿರೋದೇ ಜಾಸ್ತಿ ಈ ಮನುಷ್ಯರು. ಹಂಗಾಗಿ ಗುರು ಎಲ್ಲಿಯೂ ಗೋಳಾಟ ಇಲ್ಲದೆ ನೆಮ್ಮದಿಯಲ್ಲಿ ಒಳಗಿನ ಆನಂದವನ್ನು ಪಡಿಬೇಕು ಅಂತಂದರೆ ಒಬ್ಬ ಮನುಷ್ಯ ಏನಾದರೂ ಕೊಡ್ಬೋದಲ್ಲ ಭಗವಂತನಿಗೆ ಅಂಥೇಳಿ. ಇದು ಪ್ರಕೃತಿಯಿಂದವೇ ಬಂದದ್ದು, ಪ್ರಕೃತಿಯಿಂದವೇ ಇದ್ದದ್ದು, ಪ್ರಕೃತಿಯಿಂದ ಬಂದದನ್ನು ಪ್ರಕೃತಿಗೆ ಕೊಟ್ಟಿದ್ದೀವಿ. ಯಾಕೆ ಅಂತೇಳಿದ್ರೆ ಒಂದು ಸಮಯ ಆತ್ಮ ಆನಂದವಾದರೆ ಇಡೀ ಲೋಕ ಕಲ್ಯಾಣ ಆಯಿತು ಅಂತ ಒಂದು ನಂಬಿಕೆ. ಭಗವಂತನ ಆತ್ಮ, ಒಂದು ಗುರುವಿನ ಆತ್ಮ ಆನಂದ ಆದರೆ ಲೋಕ ಕಲ್ಯಾಣ ಎಲ್ಲೋ ಹಾಗೆ ಆಯಿತು. ಆತ್ಮ ಆನಂದ ಇಲ್ಲದಿದ್ದರೆ ಲೋಕ ಕಲ್ಯಾಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲೂ ನೋಡು ನೋವೇ ಇರ್ತದೆ. ಎಲ್ಲ ಕಡೆ ಏನೋ ಮಳೆ ಉದ್ಕೊಚ್ಕೋಬೋದು, ಗಾಳಿಯಿಂದ ಕೊಚ್ಕೊಂಡು ಹೋಗೋದು,
ಇವೆಲ್ಲ ಒಂದು ಗುರುವಿನ ನೋವು. ಗುರು ಆನಂದದಲ್ಲಿದ್ದರೆ ಎಲ್ಲವೂ ಆನಂದ. ಆ ಒಂದು ಕ್ಷಣದಲ್ಲಿ ಗುರು ಬರುವಾಗಿಲ್ಲ ಆನಂದವಾಗಿರ್ಬೇಕು. ನೋಡಿದ ತಕ್ಷಣ ಗುರುವಿಗೆ ಖುಷಿ ಆಗಬೇಕು. ಹಾಗಾಗಿ ಇದನ್ನು ಯಾರ ಹತ್ರನೂ ₹1 ದುಡ್ಡು ಕೈ ಚಾಚಲಿಲ್ಲ ಕೊಡಿ. ಈಗ ನಿಮ್ಗೆ ಇಷ್ಟೆಲ್ಲ ಎಲ್ಲಿಂದ ಬರ್ಬೇಕು? ನೀವೇನ್ ದುಡಿಮೆ ಮಾಡ್ತೀರಾ? ಯಾರ ಹತ್ರನೂ ಸಹ ಕೇಳಿಲ್ಲ. ಈಗ ನೀವು ಒಬ್ರೇ ಅಮ್ಮಂದ್ರಾಗಿ ಒಬ್ರೇ ನಿಂತ್ಕೊಂಡ್ ಮಾಡ್ತಿದ್ದೀರಾ. ನಾವ್ ನೋಡ್ದಂಗೆ ಇಲ್ಲೊಂದ್ 20-25 ಜನ ವರ್ಕರ್ಸ್ ಬರ್ತಾರೆ, ಎಲ್ಲ ಸೇವೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ಪೇಮೆಂಟ್ ಮಾಡ್ಬೇಕು, ಇದಕ್ಕೆಲ್ಲ ಪೇಮೆಂಟ್ ಮಾಡ್ಬೇಕು. ಈಗ ನೀವು ಬೇರೆ ಕಡೆ ಡೊನೇಷನ್ ತಗೊಳಲ್ಲ ಅಂತ ಹೇಳ್ತೀರಾ, ಅದು ಸತ್ಯನೇ. ಯಾಕಂದ್ರೆ ನಾವು ಒಂದು ಸತ್ಯ ದಾರಿಲಿ ಹೋಗುವವರಿಗೆ ಒಂದು ದಾರಿ ಆಗ್ಲಿ ಅನ್ನೋದನ್ನ ಮಾಡ್ತಿರೋದು ಹೊರತು ಇದು ಯಾವುದೇ ಒಂದು ಕಮರ್ಷಿಯಲ್ ಆಕ್ಟಿವಿಟಿಗಾಗ್ಲಿ ಅಥವಾ ನಾಳೆ ದಿನ ದೇವಸ್ಥಾನ ಹಣ ಬರೋದಾಗ್ಲಿ ನೀವು ಮಾಡಿಲ್ಲ. ಅದು ಸತ್ಯ ಇದೆ. ನಾನು ಗುರು ಸೇವೆಯಲ್ಲಿ ಇರ್ಬೇಕಾರೆ ನಾನ್ ನೋಡಿರೋವಾಗ ನೀವು ಸುಮಾರು ಸಮಯ ಗುರುದೇವ್ರ ದರ್ಶನಕ್ಕೆ ಬರ್ತಾ ಇದ್ರಿ. ಸತ್ಯ ಇರೋದು ಹಾಗೆ ಹೇಳ್ಬಿಡ್ತೀನಿ, ಅದ್ರಲ್ಲಿ ತಪ್ಪೇನಿಲ್ಲ. ನಾವು ನೀವು ಬಂದಾಗ ನಿಮ್ಗೆ ಬರ್ತಿದ್ದಂಗೆನೆ ಗುರುದೇವರು ಬೈಗುಳ ಕೊಡೋರು, ಸ್ವಲ್ಪ ಹೊತ್ತು ಕಾಯಿಸೋರು. ನೀವು ಮೆಟ್ಲು ಮುಂದೆನೆ ಕುತ್ಕೋತಾ ಇದ್ರಿ. ನಾನು ಡೋರಿಂದ ಹೊರಗಡೆ ಬಂದ ತಕ್ಷಣ ಕೇಳ್ತಿದ್ರಿ ಕರ್ದ್ರ ಅಂತ. ನಮಗೂ ಅನ್ಸೋದು, ಇವ್ರು ಅವಾಗಿಂದ ಕೇಳ್ತಿರಲ್ಲಪ್ಪ, ನಾವೇನು ಉತ್ತರ ಕೊಡಕ್ ಆಗಲ್ಲ ಗುರುದೇವ್ರ ಕರೆಯೋವರ್ಗುನು. ಅಷ್ಟೆಲ್ಲ ನಿಮಗ್ ಮಾಡಿದ್ರು ನೀವು ಒಂಚೂರು ಪರಿಗಣಿಸಿದೇನೆ ಅದೆಲ್ಲವನ್ನು ಸತ್ಯವಾಗಿ ಸ್ವೀಕಾರ ಮಾಡಿ, ಅದನ್ನೆಲ್ಲ ಒಂದು ಪರೀಕ್ಷೆಯಾಗಿ ಸ್ವೀಕಾರ ಮಾಡಿ ನೀವು ಅದನ್ನ ಒಂದು ದೇವಸ್ಥಾನ ರೂಪಕ್ಕೆ ಈಗ ತಂದಿದ್ದೀರಾ. ಇದ್ರ ವಿಚಾರವಾಗಿ ನೀವ್ ಹೇಗೆ ಹೇಳ್ತೀರಿ? ಯಾಕಂದ್ರೆ ಬಂದಾಗೆಲ್ಲ ನಿಮ್ಗೆ ಬರೇ ಬೈಗುಳ, ನಿಮ್ಗೆ ಗೊತ್ತು ಎಲ್ಲಾರ ಮುಂದೆನೂ ಬೈಗುಳ ಕೊಡ್ತಾರೆ. ಎಲ್ಲಾರ್ಗು ಹಾಗೆ ಅಂತಲ್ಲ, ನೀವು ಒಬ್ರಿಗೇನೆ ಸ್ವಲ್ಪ ಜಾಸ್ತಿ ಬೈಗುಳ ಕೊಟ್ಟಿದ್ದಾರೆ ಬಂದಾಗೆಲ್ಲ. ನೀವು ಅದನ್ನ ಹೇಗೆ ತಗೊಂಡ್ರಿ? ಅವಾಗ ಕೆಲವೊಬ್ರಿಗೆ ಬೈದಾಗ ಇವ್ರು ಏನಪ್ಪಾ ಬೈತಾರೆ ಅಂತ ಹೊರಟೋಗ್ತಾರೆ. ನೀವ್ ಇಷ್ಟೆಲ್ಲ ಅವ್ರಿಗೋಸ್ಕರ ಮಾಡ್ತಿದ್ರು, ಇವ್ರು ಏನಪ್ಪಾ ಬೈದ್ರು ಅಂತ ಬಿಡ್ಬೋದಿತ್ತು. ಆದ್ರೆ ಒಂದಿನೂ ನೀವ್ ಆತರ ಮಾಡಿಲ್ಲ. ಅಷ್ಟು ಸತ್ಯದಲ್ಲಿ ನೀವಿದ್ದೀರಾ. ಇದ್ರ ಬಗ್ಗೆ ಏನಾದ್ರು ಒಂದೆರಡು ಮಾತು ಹೇಳಿ, ನಿಮ್ಮ ಅನಿಸಿಕೆ ಏನದ್ರಲ್ಲಿ? ಇವತ್ತು ಗುರುವೇ ಶರಣಂ ನಮಃ ಶಿವಾಯ. ಇವತ್ತು ಒಂದೊಂದು ಪಂಗಡಗಳಾಗಿದೆ. ಇಲ್ಲೇನು ಜನ ಇಲ್ಲಿ ಗುರುದೇವರು ಯಾರನ್ನು ಕೂಡ ಪಂಗಡ ಮಾಡಲ್ಲ. ನೀನು ಆ ಜಾತಿ ಈ ಜಾತಿ ಅಂತೇಳಿ ಮಾಡಲ್ಲ. ಆದರೆ ಗುರುದೇವರು ಅದನ್ನು ಮಾಡಲ್ಲ. ಮನುಷ್ಯರು ಮಾಡಿದ್ದಾರೆ. ಇವರು ಅಗಸರು, ಇವರು ಮಡಿವಾಳ, ಮತ್ತೆ ಎಂಥದ್ದು ಇವರು ಆಚಾರರು, ಮತ್ತು ಎಲ್ಲ ಮಾಡೋರಲ್ವ. ಹಂಗಾಗುವಾಗ ಒಂದು ವಸ್ತ್ರ ಕೊಳೆ ಆದರೆ ಅಗಸ ಕೊಟ್ಟರೆ ಒಗಿಬೋದು ಶುದ್ಧವಾಗಿ, ಕರೆ ಹೋಗೋವ್ರಿಗೂ. ಅದು ವಸ್ತ್ರ ಮಾತ್ರ. ದೇಹ ಕೊಳೆದ ತನ್ನಿಂದ ತಾನೇ ತಿಕ್ಕಬಹುದು. ಆತ್ಮದೊಳಗಿನ ಕೊಳೆ ಗುರು ಮಾತ್ರ ತಿಕ್ಕಬೇಕು. ನಾನು ದೇವಸ್ಥಾನ ಮಾಡೋಕೆ ಹೊರಟಿದ್ದೀನಿ, ನನ್ನ ಅಂತರಾಳದ ವಿಚಾರ ಗುರುವಿಗೆ ಮಾತ್ರ ಗೊತ್ತು. ನಾನು ಹೇಳಿಲ್ಲ ಅವ್ರಿಗೆ ನಾನು ದೇವಸ್ಥಾನ ಮಾಡ್ತೀನಿ ಗುರುದೇವ ಅಂತ ನಾನು ಹೇಳಿಲ್ಲ. ನನ್ನ ಅಂತರಾಳದ ಜನ್ಮದ ಕರ್ಮ, ಈ ಜನ್ಮದ ಉಪ್ಪು ಹುಳಿ ಖಾರ ತಿಂದ ಕರ್ಮ ತೊಳೆಯೋದು ಯಾರು? ಗುರುತಾನೆ ತೊಳಿಬೇಕು. ಆ ಗುರು ತೊಳಿಬೇಕು ಅಂತೇಳಿದರೆ ಪ್ರೀತಿಯಿಂದ ಪಕ್ಕದಲ್ಲಿ ಕೂಸ್ಕೊಂಡು ತೊಳೆಯೋಕ್ಕಾಗ್ತದೆ? ಆಗಲ್ಲ. ಅದು ಬೈಗುಳದಿಂದಲೇ ತೊಳೆಯೋಕ್ಕಾಗೋದು. ಆ ಬೈಗುಳ ನಾನು ಊಟ ಮಾಡ್ಬೇಕು. ಅದನ್ನು ಗುರುಗಳು ಬೈದರು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸ್ಥಿತಿಲಿ ಬಿಟ್ಟು ಬಂದರೆ ಅದು ತಿಳ್ಕೊಳಕ್ಕಾಗಂಗಿಲ್ಲ. ಸಾಧ್ಯನೇ ಇಲ್ಲ ಅದು ತಿದ್ಕೊಳ್ಳೋಕ್ಕೆ. ನಾನು ಅದನ್ನು ಊಟ ಮಾಡಿ ಪಶ್ಚಾತ್ತಾಪ ಪಟ್ಟು ಗುರು ಹೇಳಿದ್ರು ಅಂತ ಆ ವಿಚಾರನ ತಿದ್ಕೊಂಡು ನಡಿಬೇಕು. ಅದು ಹೌದಪ್ಪ ಇದು ತಪ್ಪು, ಯಾಕೆ ನನ್ನನ್ನು ಕಾಯಿಸಿದ್ರು, ಈ ವಿಚಾರ ಕಾಯಿಸಿದ್ರು ಅಂಥೇಳಿ ಜನ್ಮದ ಕರ್ಮ, ಈ ಜನ್ಮದ ಕರ್ಮ ಎಲ್ಲ ಅಂತೇಳಿದ್ರೆ ಕಾಯಿಸೋದು. ಬೈಗುಳನ ನಾವು ನಮ್ಮ ಒಂದು ಜನ್ಮದ ಕರ್ಮನ ತೊಳೆಯಿದ್ರು ಅಂತೇಳಿ ತಿಳಿದು ಸ್ವೀಕಾರ ಮಾಡಿ ನಾನು ಪವಿತ್ರ ಅದೇ ಅಂತ ಅನ್ಕೋಬೇಕಷ್ಟೇ. ಒಂದು ಗುರುವಿನ ಬೈಗುಳ ಜನ್ಮದ ಕರ್ಮವನ್ನು ತೊಳೆಯುವ ಒಂದು ಸತ್ಯ ಮಾರ್ಗ. ಅದು ಬೈಗುಳವೇ ಅಲ್ಲ ನನ್ನ ಪ್ರಕಾರ. ಗುರುಗಳು ಬೈಯೋದು ಅಂತ ಹೇಳಿದ್ರೆ, ಗುರು ಕೋಪ ಮಾಡ್ಕೊಂಡ್ರು ಅಂದರೆ ನನ್ನಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇತ್ತು, ಅವರ ಕ್ರೋಧಾಗ್ನಿಂದ ಸುಟ್ಟೋಯ್ತು ಅಷ್ಟೇ. ಮತ್ತು ಅದರಲ್ಲಿ ಮತ್ತಿಂಥದ್ದಿಲ್ಲ. ಅಷ್ಟೆಲ್ಲ ನಾನು ತಿಳಿದು ಹೌದಪ್ಪ ಏನೋ ಒಂದು ಜನ್ಮದ ಕರ್ಮ ಕಳೀತು ಈಗ ಹೇಳಿ ಅದನ್ನು ಒಂದು ಸತ್ಯ ಸ್ಥಿತಿಲಿ ತೆಗೆದು ಇದು ಆಗಲೇಬೇಕು, ಇದು ಇದೇ ರೀತಿ ಆಗಬೇಕು ಅಂತೇಳಿ. ನಾನು ಇಂಜಿನಿಯರು ಅಲ್ಲ, ನಾನು ಓದುವಿಲ್ಲ, ಇಲ್ಲಿ ಇಂಜಿನಿಯರ್ ಪ್ಲಾನ್ ಯಾರ್ದು ಸಹ ಇಲ್ಲ. ಒಂದು ಸೆಕೆಂಡ್ ಗುರುವೇ ಅಂತೇಳಿ ನಾನು ನಿಂತ್ಕೊಳ್ಳುವಾಗ ಒಂದು ಗಳಿಗೆಯಲ್ಲಿ ಇದು ಮಾಡಬೇಕು ಅದಾಯ್ತದೆ. ಇದು ಗುರುವೇ ಅಂತೇಳಿ ಇದಾಗಬೇಕು, ಇದೇ ರೀತಿ ಇದಾಗಬೇಕು ಅಂತೇಳಿ ಒಂದು ಜ್ಞಾನ ಏನು ತೋರಿಸ್ತಾ ಜ್ಞಾನದ ಮೂಲಕ ಇದಾಗಿರೋದು. ಅಂದರೆ ಒಂದು ಏನೇ ಮಾಡಬೇಕಂದ್ರೂ ಗುರುವನ್ನ ನೆನೆಸ್ಕೊಂಡು ಅವ್ರ ಹೆಸರಲ್ಲೇ ನಡೆದಿದ್ದೀರಾ ಇವಾಗ? ಖಂಡಿತವಾಗಿ ನಾನು ಗುರು ಬೇಕು ಅಂತ ಹುಡ್ಕಾಡ್ತಾ ಇದ್ದಿದ್ದು. ನನಗೊಂದು ಗುರು ಬೇಕು. ಇಷ್ಟೆಲ್ಲ ಗುರು ಇಲ್ಲದೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ನಾನು ಓದಿಲ್ಲ, ಬರೆದಿಲ್ಲ, ಒಂದು ಮಂತ್ರ ಗೊತ್ತಿಲ್ಲ, ಒಂದು ಯಾವುದು ಸಹ ನನಗೆ ಗೊತ್ತಿಲ್ಲ. ಈಗಲೂ ಒಂದು ಕನ್ನಡ ಉಚ್ಚಾರಣೆ ಓದಕ್ಕೆ ಬರಲ್ಲ ನನಗೆ. ಹಂಗಾಗಿ ಇವತ್ತು ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಇಷ್ಟು ಜನ ಅಮ್ಮ ಅಂತೇಳಿ ಕರಿಬೇಕು ಅಂತ ಹೇಳಿದ್ರೆ, ಒಂದು ಅಮ್ಮ ಆಗಬೇಕು ಅಂತ ಹೇಳಿದ್ರೆ ಅಥವಾ ಅವ್ರ ಮಕ್ಳಿಗಾಗಬೇಕು, ಇಷ್ಟು ದೊಡ್ಡವರು ಚಿಕ್ಕವರು ವಯಸ್ಸಾದವರೆಲ್ಲ ಅಮ್ಮ ಅಂತ ಕರಿಬೇಕು ಅಂತ ಹೇಳಿದ್ರೆ ಆ ಗುರು ನನ್ನೊಳಗಿದ್ರೆ ಮಾತ್ರ ಕರೆಯೋಕ್ಕಾಗೋದು. ಇಲ್ಲಾಂದರೆ ಖಂಡಿತ ಕರೆಯೋಕ್ಕಾಗಂಗಿಲ್ಲ. ಆ ಗುರುನ ಪ್ರತಿ ಸಮಯ ಊಟ ಮಾಡ್ತಾ ಇರ್ತೀನಿ, ಕೂತಾಗ ನಿಂತಾಗ. ಒಂದು ಶಬ್ದ ಆದ ತಕ್ಷಣ ಏನೋ ಒಂದು ಶಬ್ದ ಆಯಿತು, ಗುರುವೇ ಶರಣಂ. ಒಂದು ಪಲ್ಲಿ ನೋಡಿತು, ಗುರುವೇ ಶರಣಂ. ಒಂದು ಊಟ ಪ್ರಸಾದ, ಗುರುವೇ ಶರಣಂ. ಯಾರನ್ನೊಬ್ರು ನೋಡಿದೆ, ಅದು ನೋಡಿದೆ ಒಳ್ಳೆ ಶ್ರೀಮಂತರು ನೋಡಿದ್ರೆ ಅಲ್ಲ,
ಅಂದ್ರೆ ಯಾರೋ ನಿಮ್ಮ ಒಂದು ಅಂತರಾಳದ ಸ್ಥಿತಿಲಿ- ಒಳಗಡೆನೆ ಗುರುವನ್ನು ಖಂಡಿತ ಇಳಿಸ್ಕೊಂಡಿದ್ದೀರಾ. ಪ್ರತಿ ಒಬ್ಬ ಮನುಷ್ಯನು ಗುರುವನ್ನು ಅವನ ಅಂತರಾಳದಲ್ಲಿ ಇಟ್ಟರೆ ಇವತ್ತಿನ ಇದರಲ್ಲಿ ಕಟ್ಟಕಟ್ಟೆಯಲ್ಲಿ ನ್ಯಾಯ ಕಟ್ಟಕಟ್ಟೆಯಲ್ಲಿ ಕೆಲಸವೇ ಇಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಇಲ್ಲ, ಆಸ್ಪತ್ರೆಯಲ್ಲಿ ಕೆಲಸ ಇಲ್ಲ. ಗುರುವಿಗೆ ಬೆಲೆ ಕೊಡದೇ ಇರೋ ಕಾರಣ, ಗುರು ಸತ್ಯ ಸ್ಥಿತಿನ ಅರಿದೇ ಇರೋ ಕಾರಣ ಇಷ್ಟೆಲ್ಲ ಈ ನಮ್ ಗುರುದೇವ್ರು ನಮ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ಖಂಡಿತ. ಗುರುವನ್ನು ಅಂತರಾಳದಲ್ಲಿ ಇಟ್ಕೊಂಡ್ರೆ ಹೇಗೆ ಎಲ್ಲ ನಡೀತದೆ, ಗುರುವೇ ಎಲ್ಲ ನಡೆಸ್ತಾರೆ ಅನ್ನಕ್ಕೆ. ನಾವು ನೋಡಿರೋದ್ರಲ್ಲಿ, ನಿಮ್ಮ ಹತ್ರ ಕೇಳಿರೋದ್ರಲ್ಲಿ ಇದೇ ಸಾಕ್ಷಿ ಇವತ್ತಿಗೆ. ಹಾ. ನೀವು ಅಷ್ಟು ಗುರು ಅನ್ನೋದನ್ನ ಅಂತರಾಳದಲ್ಲಿ ಇಟ್ಕೊಂಡಿರೋದಕ್ಕೆ ಏನೇ ಒಂದು ಕಾರ್ಯ ನಡಿಬೇಕಾದ್ರು, ಏನೇ ಒಂದು ಸೇವೆ ನಡಿಬೇಕಾದ್ರು ಗುರುವೇ ಶರಣಂ ಅನ್ಕೊಂಡು ರಾಜಗುರು ಮಹಾರಾಜರು ಅಂತ ಹೇಳ್ಕೊಂಡು ನಡೆಸಿರೋದಕ್ಕೆ ಇವತ್ತವರೆಗೂ ಇಲ್ಲಿವರೆಗೂ ತಂದು ಮಾಡ್ಕೊಟ್ಟಿರೋದೇ ಅನ್ನೋದೇ ನೀವೇ ಹೇಳ್ತಿರೋದು. ನೀವು ಮಾಡಿಲ್ಲ ಅಂತಾನೆ ನೀವೇ ಹೇಳ್ತಾ ಇರೋದು. ಖಂಡಿತ ನಾವು ಮಾಡಿದ್ದಲ್ವೇ ಅಲ್ಲ, ಇದು ನಮ್ಮ ಕೈಲಿ ಆಗ ಮಾತೇ ಇಲ್ಲ. ಇಷ್ಟೆಲ್ಲ ಮೆಟೀರಿಯಲ್ ಇಲ್ಲಿ ಬಿದ್ದಿದೆ ಇಲ್ಲಿ ಒಂದು ಅಂತಂದ್ರೆ ಇದು ನಾವು ಮಾಡೋ ಕೆಲಸ ಅಲ್ಲ, ಇದು ಪ್ರಕೃತಿ ಆ ದತ್ತವಾಗಿ ಆ ದತ್ತಾತ್ರೇಯನಿಗೆ ಮಾಡಿಸಿರೋದು ಇದು ಅಂತ ನಾವು ಅನ್ಕೋಬೇಕು. ಇದು ಮನುಷ್ಯರು ಮಾಡೋ ಕೆಲಸ ಅಲ್ಲ. ಇದು ನಮ್ಮ ನೋಡಿರೋ ಭಕ್ತರಿಗೆಲ್ಲ ಅರ್ಥ ಆಗ್ಬೇಕು. ಏನಂತಂದ್ರೆ, ಒಂದು ಅಂತರಾಳದಲ್ಲಿ ಒಂದು ಗುರುವನ್ನು ಯಾರು ಅಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ಶುದ್ಧತೆಯಿಂದ ಇಟ್ಕೊಂಡು ಏನಾದ್ರೂ ಸೇವೆಯನ್ನು ಮುಂದುವರಿಸ್ತಾರೆ. ಇವತ್ತಿಗೆ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದ್ರೆ ಯಾವ ಒಂದು 10 ರೂಪಾಯಿ 20 ರೂಪಾಯಿದಲ್ಲೂ 100 ರೂಪಾಯಿದಲ್ಲೂ ನಡೆಯಲ್ಲ. ನಿಮ್ಗೆ ಗೊತ್ತಿರೋಂಗೆ ಲಕ್ಷಾಂತರ ರೂಪಾಯಿ ಹಣ ಬೇಕಾಗತ್ತೆ, ಕೋಟ್ಯಾಂತರ ರೂಪಾಯಿವರೆಗೂ ಹೋಗತ್ತೆ. ಇಲ್ಲಿ ಸುಮಾರು ಕೆಲಸಗಳು ಇರ್ತವೆ, ವಾಟರ್ ಫೆಸಿಲಿಟಿ ಬೇಕಾಗತ್ತೆ, ಊಟ ಪ್ರಸಾದ ಫೆಸಿಲಿಟಿ ಬೇಕಾಗತ್ತೆ. ಅದೆಲ್ಲದನ್ನು ನೋಡ್ಕೊಳಕ್ಕೆ ಯಾವುದೂ ಸುಲಭ ವಿಚಾರ ಆಗಲ್ಲ. ನಮ್ಮೆಲ್ಲ ಭಕ್ತರಿಗೂ ತಿಳಿಬೇಕಿದು. ಅದರಲ್ಲಿ ಗುರುದೇವರನ್ನು ಅಂತರಾಳದಲ್ಲಿ ಇಟ್ಕೊಂಡು ಏನಾದರೂ ಒಂದು ಮಾಡಕ್ ಹೊರಟ್ರೆ ಅದು ಎಲ್ಲಿವರೆಗೂ ಹೋಗಿ ಮುಟ್ಟತ್ತೆ ಅನ್ನಕ್ಕೆ ನಮ್ಮ ರಾಜೇಶ್ವರಿ ಅಮ್ಮನೇ ಇಲ್ಲಿಗೆ ಬೆಸ್ಟ್ ಎಕ್ಸಾಂಪಲ್ ಇವತ್ತುವರೆಗೂ ನಾವು ನೋಡಿರೋದ್ರಲ್ಲಿ. ಮತ್ತೆ ನೀವೆಲ್ಲ ಕಣ್ಮುಂದೆ ನೋಡ್ಬೋದಾಗಿರುವಂತಹ ಈ ದೇವಸ್ಥಾನ ಆಗಲಿ, ಕಟ್ಟಡಗಳಾಗಲಿ, ಈಗೇನು ವಿಡಿಯೋದಲ್ಲಿ ನೀವೆಲ್ಲ ನೋಡ್ತೀರಾ ಕಂಪ್ಲೀಟ್ ಎಲ್ಲ ತೋರಿಸ್ತೀವಿ. ಅದೇ ಸಾಕ್ಷಿ ನಿಮಗೆ. ಒಂದು ಗುರುವನ್ನು ಅಂತರಾಳದಲ್ಲಿ ಇಟ್ಕೊಂಡು ಒಂದು ಅಮ್ಮ ಒಬ್ಬರೇ ನಿಂತ್ಕೊಂಡು ನಮ್ಮ ಗುರುದೇವರಿಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋದು, ಒಂದು ಲೋಕ ಕಲ್ಯಾಣಕ್ಕಾಗಲಿ, ಎಲ್ಲ ಜನ ಸೇವೆಗೆ ಒಳ್ಳೇದಾಗಲಿ, ಬಂದಿರೋರಿಗೆಲ್ಲ ಒಂದು ಒಳ್ಳೆ ಅನ್ನಪ್ರಸಾದ ಆಗಲಿ, ಎಲ್ಲ ಮಾಡೋದಕ್ಕಾಗಲಿ ಅಮ್ಮ ಇವತ್ತು ಗುರುವನ್ನು ಅಂತರಾಳದಲ್ಲಿ ಇಟ್ಕೊಂಡಿರೋದಕ್ಕೆ ಅದು ತನ್ನಿಂತಾನಾಗೇ ಎಲ್ಲ ನಡೀತಾ ಹೋಗ್ತಾ ಇದೆ. ಇದು ನೀವೆಲ್ಲ ತಿಳಿಬೇಕಾಗಿರುವಂಥ ಒಂದು ಅದ್ಭುತವಾದ ವಿಚಾರ. ಇಲ್ಲಿ ಪುಷ್ಕರಿಣಿನೂ ಕಟ್ಟಿದ್ದೀರಾ ಅಂತ ಗೊತ್ತಾಯ್ತು. ಅದನ್ನು ನೋಡಿದ್ವಿ. ಅದು ಸ್ವಲ್ಪ ತೋರಿಸಿ ಅದ್ರ ಬಗ್ಗೆ ಹೇಳಿದ್ರೆ ನಮ್ಮ ಭಕ್ತರಿಗೂ ಸ್ವಲ್ಪ ತಿಳಿತದೆ. ದೇವಾಲಯ ಅಂತ ಹೇಳಿದ್ರೆ ಮೊದಲು ಜಲ ಬೇಕು ಎಲ್ಲದಕ್ಕೂ ಸಹ. ಇಲ್ಲಿ ಹೌದು, ಜಲ ಯಾಕೆ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಕುಡಿಲಿಕ್ಕೆ ಆಗ್ಬೋದು, ಮತ್ತೆ ದಣಿವಿನಿಂದ ಬಂದಾಗ ಅದನ್ನ ಯಾವ ರೀತಿ ನಾವು ಸ್ವೀಕಾರ ಮಾಡ್ಬೋದು, ಅದೇ ರೀತಿ ಒಂದು ತೀರ್ಥ, ಪುಣ್ಯ ತೀರ್ಥ ಅಂತ ಹೇಳ್ಬೋದು. ತೀರ್ಥಕ್ಕೆ ಹಲವಾರು ಹೆಸರು ಉಂಟು. ಅದನ್ನ ಹಲವಾರು ಹೆಸರಕ್ಕಿಂತ ಮುಖ್ಯವಾಗಿ ಒಂದು ಪುಷ್ಕರಣಿಯಲ್ಲಿ ನಾವು ಯಾವ ತೀರ್ಥ ಅಂತ ಹೇಳಿ ಸ್ವೀಕಾರ ಮಾಡ್ತೀವಿ ಆ ತೀರ್ಥ. ಇದಕ್ಕೀಗ ನಮ್ಮ ಗುರುದೇವರು ಕಾಮಲಮುನಿ ಪುಷ್ಕರಣ ಅಂತೇಳಿ ಇಟ್ಟಿದ್ದಾರೆ. ಕಾಮಲಮುನಿ ಪುಷ್ಕರಣ ಇಲ್ಲಿ ಎಲ್ಲಾ ದೇವತೆಗಳು, ಇಲ್ಲಿ ರಾಮ, ಲಕ್ಷ್ಮಣ, ಹನುಮಂತ, ಮತ್ತೆ ಭಗವತಿ ಅಮ್ಮ ಎಲ್ಲ ಇದ್ದಾರೆ, ಸೀತಾಮಾತೆ, ಶಿವ, ರಾಜಗುರು ಲಿಂಗೇಶ್ವರ, ಶಿವಪುರದ ಶ್ರೀ ರಾಜಗುರು ಲಿಂಗೇಶ್ವರ ಅಂತೇಳಿ ಲಿಂಗನೂ ಕೂಡ ಸ್ಥಾಪನೆ ಮಾಡ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ ಗುರು ಇದ್ದಾಗ ನಾವ್ ಏನ್ ಪಡ್ಕತ್ತೀವೋ ಅದು ನಮ್ದು. ಗುರು ಹೋದ್ಮೇಲೆ ನಾವು ಪಂಚಭೂತಗಳನ್ನ ನೋಡಕ್ಕಾಯ್ತದ? ಆ ಒಂದು ಕಾರಣಕ್ಕೆ ಗುರು ಇದ್ದಾಗವೇ ಇದೆಲ್ಲ ಆಗ್ಬೇಕು ಅಂತೇಳಿ ಗುರು ಸಮ್ಮುಖದಲ್ಲಿ ಇದಾಗ್ಬೇಕು. ಇದು ನಮಗೋಸ್ಕರ ಅಲ್ಲ, ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಇರೋದು ಇದು. ಅದಕ್ಕಾಗಿ ಪುಷ್ಕರಣಿ ಯಾಕೆ ಬೇಕು? ನನ್ನ ಗುರುದೇವರಿಗೆ ತುಂಬಾ ಅಂತರಾಳದ ಖುಷಿ ಅದು. ಆಮೇಲೆ ಎಲ್ಲಾ ದೇವರಿಗೂ ಸಹ ಅದು ತೀರ್ಥ ಬೇಕೇ ಬೇಕು. ಆ ತೀರ್ಥ ಬೇಕೇ ಬೇಕು. ಅದನ್ನ ಹುಡಿಕೊಂಡು ಹೋಗ್ಬಾರ್ದು, ಅದು ಕಣ್ಣೆದುರಲ್ಲಿ ಕಾಣ್ಬೇಕು. ಒಂದು ಪುಟ್ಟ ಮಕ್ಕಳಿಗೆ ಒಂದು ಸ್ನಾನ ಮಾಡಿಸೋದಿರ್ಬೋದು, ದೇವ್ರಿಗೆ ಅಭಿಷೇಕಕ್ಕೆ ಒಂದು ಜಲ ಬೇಕಾಗ್ಬೋದು. ಅದಕ್ಕೋಸ್ಕರ ಅದು ಪುಷ್ಕರಣಿ ಮಾಡಿದ್ದು. ನಾಳಿನ ಸ್ಥಿತಿಲಿ ಇದು ಹೆಂಗಿರ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ, ಗುರುದೇವ್ರಿಗೆ ಗೊತ್ತಿರ್ತಾರೆ, ನನಗೆ ಗೊತ್ತಿಲ್ಲ. ಗೊತ್ತಿದ್ದಷ್ಟು ಮಟ್ಟಿಗೆ ಒಂದು ದೇವಾಲಯ ಇದ್ದ ಜಾಗದಲ್ಲಿ ಆ ಜಾಗದಲ್ಲಿ ಜಲ ಇರೋದಷ್ಟು ನೀವು ಅಷ್ಟು ಶುದ್ಧತೆ ಭಕ್ತಿನಲ್ಲಿ ಮಾಡಿರೋದ್ರಿಂದ ನಾಳೆನೂ ಖಂಡಿತವಾಗ್ಲೂ ಇದು ಅದೇ ಶುದ್ಧತೆನಲ್ಲಿ ಇದೇ ತರ ಎಲ್ಲ ಮೇಂಟೈನ್ ಮಾಡ್ಕೊಂಡು ಖಂಡಿತವಾಗ್ಲೂ ಆ ದೇವರಿಂದಾನೇ ನಡೆಯುತ್ತೆ ಕಣಮ್ಮ. ಖಂಡಿತವಾಗಿ ದೇವರಿಂದ ನಡಿಬೇಕು, ದೇವರಿಂದ ಮುಂದುವರಿಬೇಕು. ನಾಳಿನ ಸ್ಥಿತಿಲಿ ಇದು ವ್ಯಾಪಾರ ಆಗ್ಬಾರ್ದು ಅಷ್ಟೇ. ಈಗ ಹೇಗಿರ್ತದೋ ಇದೇ ಸ್ಥಿತಿಯಲ್ಲಿ ಇರ್ಬೇಕು. ಇದು ವ್ಯಾಪಾರ ಆಗ್ಬಾರ್ದು. ಯಾವ ಕ್ಷಣಕ್ಕೂ ಪೂಜೆ ಅನ್ನೋದು ವ್ಯಾಪಾರ ಆಗ್ಬಾರ್ದು. ಇದೆಲ್ಲ ಇಲ್ಲಿ ಸತ್ಯದಲ್ಲಿ ಬೆಳೆದಿರೋದು. ಇದೆಲ್ಲ ಯಾವುದೇ ಒಂದು ಕಾಣಿಕೆ ಬರುತ್ತೆ ಅನ್ನೋದಾಗ್ಲಿ, ಅಥವಾ ನಾವು ಕಮರ್ಷಿಯಲ್ ಮಾಡ್ಬೋದಾಗ್ಲಿ, ಅಥವಾ ಉಂಡಿ ಇಟ್ಟು ನಾವು ಇದು ಮಾಡೋಣ, ಪೂಜೆ ಮಾಡಿ ದುಡ್ಡು ಮಾಡೋಣದಾಗ್ಲಿ, ಇದು ಕಟ್ಟಿರೋದಲ್ಲ. ಹಾಗಾಗಿ ನಾಳೆನೂ ಇದು ಸತ್ಯ ರೀತಿನಲ್ಲೇ ನಡೆಯುತ್ತೆ ಹೊರತು ಯಾವುದೇ ಕಮರ್ಷಿಯಲ್ ಆಗಕ್ಕೆ ದಾರಿ ಆಗೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ. ಗುರುವೇಶ ಕಮರ್ಷಿಯಲ್ ಆಗಬಾರ್ದು. ಪೂಜೆ ಎಂಬುದು ಪೂರ್ವಜನ್ಮದ ಕರ್ಮ ಅಂತೇಳಿ ಗುರುದೇವರು ಹೇಳ್ತಾ ಇರ್ತಾರೆ. ಆ ಪೂರ್ವಜನ್ಮದ ಕರ್ಮ ಮುಗಿಬೇಕು ಅಂತ ಹೇಳಕ್ಕೆ ಒಂದು ಸ್ಥಳ ಬೇಕು.
ಅದೊಂದು ಪೂಜೆ ಮಾಡೋ ಜಾಗ ಬೇಕು. ಅದು ಅವ್ರ ಮನೇಲಿ ಇರ್ತದೆ. ಅವ್ರು ತಿಳ್ಕೊಂಡಿಲ್ಲ ಅಂದ್ರೆ ಒಂದು ಪುಣ್ಯಕ್ಷೇತ್ರ ಕೇಳ್ತಾರೆ, ಆ ಕ್ಷೇತ್ರ ಇದರಲ್ಲಿ ಹೋಗ್ಲಿ ಅಂತ. ಎಲ್ಲಿ ಒಂದು ಶಿವಶಕ್ತಿ ಇರ್ತದೋ, ಎಲ್ಲಿ ಒಂದು ಪುಣ್ಯಕ್ಷೇತ್ರ ಆಗಿ ಅಲ್ಲಿ ಶಿವಶಕ್ತಿ ಇದ್ದ ಜಾಗ ಕಾಳಿ ಮತ್ತು ಕಾಶಿ ಇದೆ, ಮತ್ತು ಶಿವ ಇದ್ದ ಜಾಗ ಕಾಶಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಎಷ್ಟೋ ಬಡ ಜನರನ್ನ ಹಾಕ್ಲಿಕ್ಕೆ ಜಾಗ ಇಲ್ಲ, ಅವರಿಗೆ ರುದ್ರಭೂಮಿ ಕೊಡಲಿಕ್ಕೆ. ಇಲ್ಲೊಂದಷ್ಟು ರುದ್ರಭೂಮಿ ಮಾಡಬೇಕು ಅಂತ ಕನಸಿದೆ. ಅದು ಗುರುದೇವ್ರನ್ನ ಕೇಳಿ ಅವ್ರಿಗೆ ಅಂತ ಒಂದಷ್ಟು, ಈ ಮನುಷ್ಯರಿಗೆ 1000 ಕೊಟ್ಟರು ಎಷ್ಟು, 1000 ಅಪ್ಪ ನೀನು ವಾಸ ಮಾಡೋದು 4 ಇಷ್ಟು ಜಾಗ ಇಲ್ಲ ನಿನಗೆ ಅಂತೇಳಿ ಕೊಟ್ಟರೆ, ಕೊನೆಗೆ ಜಾಗ ಕೊಟ್ಟವನಿಗೆ ಕುಯ್ದಾಕಂತ ಸ್ಥಿತಿ. ಹಂಗಿರುವಾಗ ಈ ಶಿವೈಕ್ಯ ಆದವ್ರನ್ನ ಆ ಸಮಯ ಅವು ಮಾತಾಡಲ್ಲ, ಅದಕ್ಕೊಂದು ಭೂಮಿ ಬೇಕು. ಇದು ಭೂಮಿ ಯಾರಪ್ಪಂದು ಸೊತ್ತಲ್ಲ, ಇದಾಗಲೂ ಇತ್ತು, ನಾವಿಲ್ಲದಾಗಲೂ ಇರ್ತದೆ. ಅವ್ರಿಗೊಂದಷ್ಟು ಸ್ಥಳ ಮಾಡಿಕೊಡ್ಬೇಕು ಅಂತ ಆಸೆ ಇದೆ. ಗುರುದೇವ್ರು ಕೇಳಿ ಮಾಡಬೇಕಷ್ಟೆ ಒಂದು ರುದ್ರಭೂಮಿ. ಅವ್ರು ಹೇಳಿ ಇಷ್ಟು ಅಂತ ಹೇಳುವಾಗ ಒಂದಷ್ಟು ರುದ್ರಭೂಮಿ ಕೊಡೋ ಒಂದು ಆಸೆ ಇದೆ. ನೋಡುವ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ, ಇದು ಅಷ್ಟೇ. ಈ ಜಾಗ ನೀವು ಇದರಲ್ಲಿ ತೋಟ ಗೀಟ ಮಾಡಿಕೊಂಡು ಜಾಗ ಮಾಡಿಕೊಂಡು ನೀವು ಹಣ ಮಾಡಿಕೊಂಡು ಸಂತೋಷವಾಗಿರ್ಬೋದು, ಒಳ್ಳೆ ಮನೇಲಿ ಇರ್ಬೋದು, ಒಳ್ಳೆ ಕಾರು ಬಂಗ್ಲೆ ತಗೋಬೋದು. ನೀವು ಅದನ್ನೆಲ್ಲ ಬಿಟ್ಟು ಶರಣಾಗತಿಯಿಂದ ಅಷ್ಟು ಪ್ರೀತಿಯಿಂದ ಎಲ್ಲ ಬಿಟ್ಟು ಬರೀ ಲೋಕ ಕಲ್ಯಾಣಕ್ಕೆ ಅಂತ ನೀವು ದೇವಸ್ಥಾನದಲ್ಲೇನೆ ಇರ್ತೀರಾ, ಮನೆಗೆ ಸಹಿತ ಹೋಗ್ತಾ ಇಲ್ಲ. ನಾವು ನೋಡ್ತಿರೋಂಗೆ ಇಲ್ಲಿ ಚಳಿ ಮಳೆ ಬಿಸಿಲು ಎಲ್ಲದನ್ನು ತಡ್ಕೊಂಡು ಊಟ ತಿಂಡಿ ಅಸ್ತವ್ಯಸ್ತ ಆಗ್ತವೆ. ಎಲ್ಲದನ್ನು ನೀವು ಅನುಸರಿಸ್ಕೊಂಡು ಅಷ್ಟು ಒಂದು ಶುದ್ಧ ಭಕ್ತಿಯಿಂದ ಮಾಡ್ತಾ ಇದ್ದೀರಾ ನೀವು. ಅದಕ್ಕೆ ಇದೆಲ್ಲ ನಮ್ಮ ಭಕ್ತರೆಲ್ಲ ನೋಡಿ ಇಲ್ಲಿ ತಿಳಿಬೇಕು. ಒಂದು ಅಮ್ಮ ನಿಂತ್ಕೊಂಡು ಇಲ್ಲಿ ಹೇಗೆ ಮಾಡ್ತಿದ್ದಾರೆ. ಎಲ್ಲ ಸತತ ದೇವರೇ ಮಾಡಿಸೋದು ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಅದನ್ನ ಮಾಡಕ್ಕೆ ಒಬ್ರು ಅಷ್ಟು ಸ್ಟ್ರಾಂಗ್ ವ್ಯಕ್ತಿ ಯಾರು ಬೇಕಲ್ವಾ. ಈಗ ದೇವ್ರು ಮಾಡಿಸ್ತಾರೆ ಅಂತ ನಮ್ಮ ಕೈಲೂ ಮಾಡ್ಕೋದಿತ್ತಲ್ಲ, ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಆ ಬಲ ಇಲ್ಲ, ಆ ಶಕ್ತಿ ನಿಮ್ ಕೈಲೇನೆ ಇರೋದು. ಇದು ನಮ್ಮ ಭಕ್ತರೆಲ್ಲರೂ ನೋಡಿ ಎಲ್ಲರೂ ತಿಳಿದು ಇದನ್ನ ಎಲ್ಲರೂ ನಾಳೆ ದಿನ ಇದಕ್ಕೆ ನಾವ್ ಯಾರಿಗೂ ಹಣಕಾಸಲ್ಲಿ ಕೈ ಜೋಡಿಸಿ ಅಂತ ನಾವು ಕೇಳ್ತಾ ಇಲ್ಲ. ಇವತ್ತು ಗುರು ಮನೆಗೆ ಬಂದವ್ರಿಗೂ ನಾವ್ ಯಾರಿಗೂ ₹1 ಕಾಣಿಕೆ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲ್ಲರಿಗೂ ಗೊತ್ತು ಎಲ್ಲ ಎಷ್ಟು ಸತ್ಯದಲ್ಲಿ ನಡೀತಿದೆ ಅಂತ. ಇವತ್ತು ಈ ಕ್ಷೇತ್ರ ಕೂಡ ಸತ್ಯದಲ್ಲಿ ನಡೀತಿರೋದ್ರಿಂದ ನಾಳೆ ಅನ್ನಭಾಗ್ಯ ಆಗ್ಲಿ ಮತ್ತೆ ಈ ಕೆಲವೊಂದು ಅನೇಕ ಸೇವೆಗಳು ನಿಮ್ ಕೈಲಾಗಿದ್ದು ನೀವು ಮಾಡ್ಕೊಂಡು ಹೋಗ್ತೀರಾ. ನಾಳೆ ಇರುವಂತಹ ಭಕ್ತರು, ನಮ್ಮ ರಾಜಗುರುಗಳ ಭಕ್ತರು ಏನಿದ್ದಾರೆ, ನಮ್ಮ ಗೋಪಾಲ್ಪುರ ಭಕ್ತರು, ಅವರು ಅದೊಂದೇ ಸ್ಥಳ ಅಂತ ತಿಳ್ಕೊಳ್ದೇನೆ ಇದು ಕೂಡ ಆ ಜಾಗಕ್ಕೆ ಕನ್ಸಿಡರ್ ಮಾಡಿಕೊಂಡು ಇಲ್ಲಿಗೂ ಬಂದು ಈ ಕ್ಷೇತ್ರನೂ ಬೆಳೆಸ್ಬೇಕು ಅನ್ನೋದು ನಮ್ಮ ಒಂದು ಭಕ್ತರಿಗೆ ಕೋರಿಕೆ. ಇಲ್ಲಿ ನಿಮ್ ಕೈಲಾದಷ್ಟು ನೀವು ಸೇವೆ ಮಾಡೋದಾಗ್ಲಿ, ಅಲ್ಲಿ ಸೇವೆ ಮಾಡಿದ್ರು ಗುರುದೇವ್ರಿಗೆ ಸಲ್ಲದು, ಇಲ್ಲಿ ಸೇವೆ ಮಾಡಿದ್ರು ಗುರುದೇವ್ರಿಗೆ ಸಲ್ಲದು. ಅಲ್ಲಿ ಹೇಗೆ ಎಲ್ಲ ದೇವಸ್ಥಾನ ಮಾಡಿದೆ ಅದೇ ತರನೇ ಗುರುದೇವ್ರ ಸಮಾಧಿ ಪೀಠ ಆಗ್ಲಿ, ಶಿವಲಿಂಗ ಜಾಗ ಆಗ್ಲಿ, ಎಲ್ಲ ಅದೇ ತರನೇ ಇಲ್ಲೇ ಮಾಡಿರೋದು. ಯಾವುದು ಏನ್ ಡಿಫ್ರೆಂಟ್ ಇಲ್ಲ. ಇಲ್ಲಿ ಸೇವೆ ಮಾಡಿದವನ್ಗೂ ಗುರುದೇವ್ರಿಗೆ ಸಲ್ಲದು, ಅಲ್ಲಿ ಸೇವೆ ಮಾಡಿದವ್ರಿಗೂ ಗುರುದೇವ್ರಿಗೆ ಸಲ್ಲದು. ಇಲ್ಲೊಂದ್ 4 ಜನ ಎಕ್ಸ್ಟ್ರಾ ಭಕ್ತರು ಸೇವೆ ಮಾಡಿದಾಗ ಎಲ್ಲರಿಗೂ ಹೆಲ್ಪ್ ಆಗ್ತದೆ, ದೇವಸ್ಥಾನನೂ ಬೆಳೀತದೆ. ನಮ್ ಕೈಲಾಗಿದ್ದ ಸೇವೆ ನಿರಂತರ ನಾವಿರೋವರೆಗೂ ಕೈಲಾದಷ್ಟು ನಾವು ನಿಮ್ ಜೊತೆ ಇರ್ತೀವಿ ಅಮ್ಮ. ಯಾಕಂತಂದ್ರೆ ನಾವು ಗುರುದೇವರ ಒಂದು ಸೇವೆ ಮಾಡ್ಕೊಂಡು ಇರೋರು ನಾವು ಯಾವಾಗ್ಲೂ. ನಮ್ಮ ಗುರುದೇವರ ಹೆಸರಿನಲ್ಲಿ ನೀವು ನಮ್ಮ ಗುರುದೇವರಿಗಾಗಿ ನೀವು ಒಂದು ದೇವಸ್ಥಾನ ಕಟ್ತೀರಾ ಅಂತಂದ್ರೆ ನಿಮ್ಮ ಜೊತೆ ನಿಲ್ಬೇಕಾಗಿರೋದು ನಮ್ಮ ಶಿಷ್ಯಂದ್ರಾಗಿರುವ ಕರ್ತವ್ಯ. ಗುರು ಬಂದು ಇದು ನನಗಾಗಿ ಕಟ್ಟಿರೋ ದೇವಸ್ಥಾನ ಅಂತ ಗುರು ಹೇಳಲಿಕ್ಕಾಗಲ್ಲ. ಇಲ್ಲಿ ಗುರು ಬಂದು ನಾನು ನಿಮಗೆ ಹೆಲ್ಪ್ ಆಗಿ ನಿಲ್ತೀನಿ ಅಂತ ಹೇಳಕ್ಕಾಗಲ್ಲ. ಅದ್ರ ಬದಲಾಗಿ ನಾವು ಈ ಶಿಷ್ಯಂದ್ರಾಗಿ, ನಮ್ಮ ಭಕ್ತರಾಗಿ, ನಮ್ಮ ಗುರುದೇವರ ಪರವಾಗಿ ನಾವು ಯಾವತ್ತಿಗೂ ನಿಮ್ಮ ಜೊತೆಗೆ ಇಲ್ಲಿ ಕೈ ಜೋಡಿಸ್ತೀವಮ್ಮ. ಗುರುವೇ ಶರಣಂ. ತಿರುಚಿಟ್ರಂಬಲಂ. ಯಾಕಂದ್ರೆ ನಮ್ಗೆ ಇದು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನಮ್ ಗುರುದೇವರು ಬೇರೆ ಅಲ್ಲ, ಗೋಪಾಲ್ಪುರನು ಬೇರೆ ಅಲ್ಲ. ಎಲ್ಲದ್ರಲ್ಲೂ ಗುರುದೇವ್ರೆ ನಾವು ನೋಡ್ತಾ ಇರೋದು. ಹಂಗಾಗಿ ಎಲ್ಲ ಭಕ್ತರಿಗೂ ನಾನು ಕೇಳ್ಕೊಳ್ಳೋದು ಅದನ್ನೇ. ನೋಡಿ ಇಲ್ಲಿ ಒಂದೇ ಅಮ್ಮ ನಿಂತ್ಕೊಂಡು ಹೇಗೆ ಎಲ್ಲ ದೇವಸ್ಥಾನ ಕಟ್ಸೋದಾಗ್ಲಿ, ನಮ್ ಗುರುದೇವರಲ್ಲಿ ಎಷ್ಟು ಭಕ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದು ಕೈ ಜೋಡಿಸಿ, ಹಣಕಾಸಿನಲ್ಲಿ ನಾನು ಯಾವ್ದ್ರಲ್ಲೂ ಕೇಳ್ತಾ ಇಲ್ಲ. ಬಂದು ಒಂದ್ 4 ದಿನ ಇಲ್ಲೂ ಸೇವೆ ಮಾಡಿ, 1-2 ದಿನ ಸೇವೆ ಮಾಡಿ, ಅನ್ನಪ್ರಸಾದದಲ್ಲಿ ಸೇವೆ ಮಾಡಿ, ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಟ್ ಆದ್ಮೇಲೆ ಬನ್ನಿ, ಇಲ್ಲೂ ದರ್ಶನಕ್ಕೆ ಬನ್ನಿ. ನೀವು 1-2 ಸೇವೆ ಮಾಡೋದ್ರಿಂದ ಇಲ್ಲೂ ದೇವಸ್ಥಾನನೂ ಡೆವಲಪ್ಮೆಂಟ್ ಆಗತ್ತೆ, ಎಲ್ಲರಿಗೂ ಒಳ್ಳೇದಾಗತ್ತೆ. ಎಲ್ಲ ಲೋಕ ಕಲ್ಯಾಣಕ್ಕೋಸ್ಕರನೇ ಎಲ್ಲದನ್ನು ಮಾಡ್ತಾ ಇರೋದು. ಕಮಲ ಮುನಿ ಪುಷ್ಕರಣಿ ಅಂತ ಹೇಳಿದ್ರೆ, ಮುನಿ ಅಂತ ಹೇಳಿದ್ರೆ ಅದು ಒಂದು ಸತ್ಯ ಸ್ಥಿತಿ. ಕಮಲ ಮುನಿ ಪುಷ್ಕರಣಿ ಅದಕ್ಕೆ ಹೆಸರು ಗುರುದೇವ್ ಕೊಟ್ಟದ್ದು, ಕಮಲ ಮುನಿ ಪುಷ್ಕರಣಿ. ಇಲ್ಲಿ ಕಾವೇರಿ ಮಾತೆ ನಡೆಸ್ತಾ ಇದ್ದೀವಿ. ಇವತ್ತು ಕಾವೇರಿ ಮಾತೆಗೆ ರೂಪ ಇಲ್ಲ ಅಂತ ಹೇಳ್ಬೋದು, ಅವ್ರಿಗೆ ಆಕಾರ ಇಲ್ಲ ಅಂತ ಹೇಳ್ಬೋದು. ಆಕಾರ ಅಂತ ಒಂದು ಗುರು ತೋರಿಸಿದ್ದಾರೆ. ತೋರಿಸಿದಂತ ಗುರು ಯಾರು ಅಂತ ಹೇಳಿದ್ರೆ ವಿಶ್ವಕರ್ಮರು. ಅವ್ರನ್ನ ಇಲ್ಲಿ ಇರಿಸ್ತಾ ಇದ್ದೀವಿ. ಆ ಗುರುವಿನೊಟ್ಟಿಗೆ ನನ್ನ ಗುರುನ ಸಹ ಇಲ್ಲಿ ಇರಿಸ್ತಾ ಇದ್ದೀವಿ. ಗುರು ರಾಜಲಿಂಗೇಶ್ವರ ಸ್ವಾಮಿ ಅಂತೇಳಿ
ಇಲ್ಲಿ ಅವ್ರಿಗೆ ಅಭಿಷೇಕ ಆಗ್ತದೆ. ಇಲ್ಲಿ 108 ಹಾಲಿನ ಕೊಡದಿಂದೆಲ್ಲ ಅಭಿಷೇಕ ಆಗುವಾಗ ಇದು ಪುಣ್ಯತೀರ್ಥ ಆಗ್ತದೆ ಅವ್ರಿಗೆ. ಹೌದಾ? ಪುಣ್ಯತೀರ್ಥ, ಖಂಡಿತ ಪುಣ್ಯತೀರ್ಥ. ಯಾಕೆ ಅಂತ ಹೇಳಿದ್ರೆ ಲೋಕ ಕಲ್ಯಾಣಾರ್ಥವಾಗಿ, ಲೋಕ ಕಲ್ಯಾಣ ಸೇವೆಗಾಗಿ ಬಂದಿರ್ತಕ್ಕಂತ ಶಕ್ತಿ ಪುಂಜ ಇಲ್ಲಿ ಕೂರುವಾಗ ಇದು ಪುಣ್ಯತೀರ್ಥ. ಈ ಪುಣ್ಯತೀರ್ಥ ಯಾವಾಗ್ಲೂ ಸಹ ತೀರ್ಥವಾಗಿ ಇದ್ದೇ ಇರ್ತದೆ. ಈ ತೀರ್ಥ ಯಾವ ಸಮಯದಲ್ಲಿ ಯಾರು ಬೇಕಾದ್ರೂ ಸ್ವೀಕಾರ ಮಾಡ್ಬೋದು. ಯಾವ ಸ್ಥಾನ ಇದರಲ್ಲಿ ಸ್ನಾನ ಮಾಡುವಂಗಿಲ್ಲ, ಅವರು ಮನೆಗೆ ತಗೊಂಡೋಗ್ಬೇಕಿದ್ರೆ ಸ್ನಾನ ಮಾಡ್ಬೋದು. ಹಂಗಾಗಿ ಇದು ದೇವರ ಸ್ಥಾನಕ್ಕೆ ಹೋಯ್ತದೆ, ದೇವರ ಅಭಿಷೇಕಕ್ಕೆ ಹೋಗ್ತದೆ. ಇದು ದೇವಾಲಯ ಇರೋ ಜಾಗದಲ್ಲಿ ಪುಷ್ಕರಣಿ ಇದ್ಲೇಬೇಕು. ಪುಷ್ಕರಣಿ ಇದ್ರೆ ಅದೊಂದು ಪುಣ್ಯ ಕ್ಷೇತ್ರಕ್ಕೆ ಪುಷ್ಕರಣಿ ಬೇಕೇ ಬೇಕು. ಹಂಗಾಗಿ ಪುಷ್ಕರಣಿ ಆಗೋದು, ಮತ್ತೆ ಪುಷ್ಕರಣಿ ಆಗ್ಬೋದು, ಮತ್ತೆ ದೇವಸ್ಥಾನಕ್ಕೆ ಆಗ್ಬೋದು. ನಾವು ದೇವಸ್ಥಾನ ಮಾಡ್ತಾ ಇದ್ದೀವಿ, ಗುರುದೇವ್ರ ಮೇಲೆ ನನಗೆ ಭಕ್ತಿ ಇದೆ, ಹುಚ್ಚು ಭಕ್ತಿ ಆಗಿದೆ, ನನಗೆ ದುಡ್ಡು ಕೊಡಿ. ರಾಜಕೀಯ ವ್ಯಕ್ತಿಗಳ ಹತ್ರ ಇನ್ನೊಬ್ರ ಹತ್ರ ಕೇಳಿ ಅವರ ಹಂಗು ಅಲ್ಲಿರಬಾರ್ದು. ಗುರುದೇವರು ಪೂರ ಸ್ಥಳ ಆನಂದವಾಗಿರ್ಬೇಕು. ಅದಕ್ಕಾಗಿ ಅದರಲ್ಲಿ ಯಾರು ಕೂಡ 1 ರೂಪಾಯಿ ನಾವು ಕೇಳುವಿಲ್ಲ. ಅವ್ರ ಮನಸ್ಸಿಟ್ಟು ಕೊಟ್ಟವಾಗ ಬೇಡ ಅಂತ ಹೇಳಿಲ್ಲ. ಕೊಟ್ಟಿದ್ದಾರೆ 2,000, 3,000, 5,000, ಒಂದು 5-6 ಜನ ಕೊಟ್ಟಿದ್ದಾರೆ. ಒಂದು 5-6 ಜನ ಭಕ್ತರು ತಗೊಳ್ಳಿ, ನೀವೇನೋ ಮಾಡ್ತಾ ಇದ್ದೀರಿ, ನಿಮ್ಮ ಕೈಲಾಗಿ ಸೇರಿ ನಮ್ದೊಂದಿಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ. ಹಂಗಿರುವಾಗ ಬೇರೆ ಯಾರ್ದು ಭಕ್ತರದಿಲ್ಲಿ ಬೇಡ ಅಂತೇಳಿ ನಾವು ಯಾರು ಕೇಳಿಲ್ಲ. ಇಲ್ಲಿ ಅವ್ರು ಸ್ವಯಂ ಕೊಟ್ಟವ್ರು ಬೇಡ ಅಂತ ಹೇಳಿಲ್ಲ. ಹಂಗಾಗಿ ಯಾರ ಹತ್ರ ಹೋಗಿ ಕೈ ಚಾಚಿಲ್ಲ, ಕೊಡಿ ನಮ್ಗೆ ದುಡ್ಡು ಅಂತೇಳಿ. ಇಲ್ಲಿ ಏನೋ ಕಟ್ತಾ ಇದ್ದೀರಾ? ಅನ್ನದಾಸೋಹ ಶಾಲೆ. ಯಾಕೆ ಅಂತ ಹೇಳಿದ್ರೆ ಹೌದು, ಅನ್ನದಾಸೋಹ ಶಾಲೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಅಂತ ಬಂದು ದೇವ್ರ ದರ್ಶನ ಮಾಡಿ ಹಸ್ಕೊಂಡು ಹೋಗ್ಬಾರ್ದು. ಇಲ್ಲಿ ದೇವರು ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ, ಅವಳು ಸ್ವಯಂ ಹೊಟ್ಟೆ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಆ ಆತ್ಮಾನಂದ, ಮನಸ್ತೃಪ್ತಿ. ಆ ಮನಸ್ತೃಪ್ತಿ ಆಗುವಾಗ ಅವ್ರಿಗೇನೋ ಒಂದು ಸಂತೋಷ, ಏಕಾಗ್ರತೆ. ಅದಕ್ಕೋಸ್ಕರ ಆ ಅನ್ನದಾನ ಇಲ್ಲಿ ಇರ್ಬೇಕು ಅಂತೇಳಿ ಈಗ 4 ತಿಂಗಳಿಂದ ಪ್ರತಿ ದಿನವೂ ಸಹ ಅನ್ನದಾನ. ಹೌದಾ? ಖಂಡಿತ. ಅನ್ನಪ್ರಸಾದನೇ ಮಹಾಪ್ರಸಾದ. ಯಾವ ದೇವಸ್ಥಾನ ಕಟ್ಟಿದ್ರು ಸಹ 1.5 ಕಿಲೋಮೀಟರ್ ದೂರದಿಂದ ಬಿಸಿ ಅಡುಗೆ 4 ಟೈಮು ಕಾಫಿ, ಟೀ ಮತ್ತೆ ಊಟ ಹೊತ್ಕೊಂಡು ತಗೋಬತ್ತಾ ಇದೆ. ಕಾಡಿನ ದಾರಿ ಒಳಗಡೆನೇ ಬರುವೆ. ಈಗ ಇಲ್ಲೇ ಉಳ್ಕೊಂಡಿರೋದ್ರಿಂದ ಇಲ್ಲೇ ಅಡುಗೆ ಮಾಡ್ತಾ ಇದೀವಿ. ಅವಾಗ ಮನೆಯಿಂದವೇ ತರ್ತಾ ಇದ್ದೆ ಹೊತ್ತು. ಯಾರಿಗೂ ಸಹ ಹೋಟ್ಲಲ್ಲೆಲ್ಲ ತಂದು ಊಟ ಮಾಡೋ ಅವಕಾಶ ಇಲ್ಲ. ಆ ಕಡೆ ಈ ಕಡೆಯಿಂದ ಬಂದವರು ಬಂದು ಪ್ರಸಾದ ಊಟ ಮಾಡ್ಕೊಂಡು ಹೋಗಿದ್ವಿ. ಇದು ಗೋಶಾಲೆ. ಹೌದಾ? ಗೋಶಾಲೆ. ಹಸುಗಳೆಲ್ಲ ನನಗೆ ಇದನ್ನ ನೋಡ್ತಾ ಇದ್ರೆ ಏನ್ ಅನ್ಸತ್ತೆ ಅಂದ್ರೆ ಇದು ಇನ್ನೊಂದು ಗೋಪಾಲ್ಪುರ ಆಗೋದ್ರಲ್ಲಿ ಸಂದೇಶ ಇಲ್ಲ ಅನ್ಸತ್ತೆ. ಏನ್ ಹೇಳ್ತೀರಾ ಸ್ವರೂಪಣ್ಣ? ಖಂಡಿತ ಅಣ್ಣ. ಗೋಶಾಲೆ ಇದೆ, ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ನಮ್ದು ಹೇಗಿದೆ ಇಲ್ಲೂ ಹಾಗೆ ಎಲ್ಲ ಮಾಡಿದ್ದಾರೆ. ಇದು ಒಂದ್ ಸಣ್ಣ ಗೋಪಾಲ್ಪುರ ಆಗೋದ್ರಲ್ಲಿ ಇನ್ನೊಂದು ಸಂಶಯವೇ ಇಲ್ಲ. ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ಮುಂದಕ್ಕೆ ಇದು ಏನ್ ಮಾಡ್ಬೇಕಂತಿದ್ರೆ, ಏನ್ ನಿಮ್ಮ ಕನಸು? ಇಲ್ಲಿಂದ ಏನ್ ನಡಿಬೇಕು ನಿಮ್ ಲೋಕ ಕಲ್ಯಾಣ ಅಂತ ಹೇಳ್ತೀರಾ? ನಿಮ್ ಕನ್ಸಲ್ಲಿ ಏನಿದೆ, ಏನ್ ನಡಿಬೇಕು ಅಂತಿದೆ ಇಲ್ಲಿ? ಹಲವಾರು ಹುಚ್ಚು ಕರ್ಮ ಹೊತ್ತು ಬಂದವರು ಇದ್ದಾರೆ. ಮನುಷ್ಯ ಸ್ಥಿತಿನೇ ಅಷ್ಟು ಹುಚ್ಚು ಕರ್ಮ ಹೊತ್ತು ಬಂದವರು ಇಲ್ಲಿಗೆ ಬರೋರು ಯಾರು ಅಂತ ಹೇಳಿದ್ರೆ ಆತ್ಮತೃಪ್ತಿಗಾಗಿ ಬರೋರು, ಮನಸ್ಸಾಂತಿಗಾಗಿ ಬರೋರು. ಅವ್ರಿಗೆ ಮನಸ್ಸಾಂತಿ ಸಿಗ್ಬೇಕು, ಆತ್ಮತೃಪ್ತಿ ಆಗ್ಬೇಕು. ಕೆಲವೊಂದು ಸತ್ಯ ಸ್ಥಿತಿನ ತಿಳಿದು ಅವರಲ್ಲಿರೋ ಕೆಲವೊಂದು ಗುಣಗಳು ದೂರ ಆಗ್ಬೇಕು. ಇವತ್ತು ಮನುಷ್ಯರನ್ನ ತಿದ್ದಕ್ ಆಗಂಗಿಲ್ಲ, 1000 ಹೇಳಿದ್ರು ತಿದ್ಕೊಳಂಗಿಲ್ಲ. ಹಾಗೆ ಒಂದು ಸಮಯ ಅವ್ರು ತಿದ್ಕತೀನಿ ಅಂದ್ರಲ್ಲಿ 100ರಲ್ಲಿ 10 ಜನನಾದ್ರೂ ತಿದ್ಕೋಬೋದ ಅಂತ ಒಂದು ಪುಣ್ಯ ಕ್ಷೇತ್ರ ಇಲ್ಲಿ ಆಗ್ಬೇಕು. ಅದೇ ನಮ್ ಕನಸು ಅಷ್ಟೇ. ಮತ್ತೆ ಇಲ್ಲಿ ಬಂದವರು ದುಡ್ಡು ಮತ್ತೆ ಇನ್ನೊಂದು ಅಂತ ಇಲ್ಲಿ ಬೇಡಿಕೆ ಇಲ್ಲಿ ಇಲ್ಲ. ಬಂದವರು ಅವರು ಸೇವೆ ಮಾಡ್ಕೋಬಹುದು, ಗುರು ದರ್ಶನ ಮಾಡ್ಬೋದು, ಲಿಂಗ ದರ್ಶನ ಮಾಡ್ಬೋದು. ಗುರುಗಳಿದ್ದಾಗ ಗುರು ದರ್ಶನ, ಗುರು ಇಲ್ದಿದ್ದಾಗ ಲಿಂಗ ದರ್ಶನ ಮಾಡಿ ಮನಸ್ತೃಪ್ತಿ ಕಂಡು, ಮನಸ್ಸೇ ಇವತ್ತು ಮನುಷ್ಯನ ಜೀವನಕ್ಕೆ ಸ್ವರ್ಗ, ಅದನ್ನ ಇಲ್ಲಿ ಕಂಡು ಹೋಗ್ಲಿ ಅಷ್ಟೇ. ಇದನ್ನ ನನ್ನ ಮಕ್ಳಿಗೆ ಅಂತೇಳಿ ತೋಟ ಮಾಡ್ಬೋದಾಗಿತ್ತು, ಬೇಡ. ಇದು ನನ್ನ ಮಕ್ಳು ಸರ್ವಲೋಕ ಸುಖಿನೋ ಭವಂತು, ಅದ್ರಲ್ಲಿ ಅವ್ರು ಇದ್ದಾರೆ. ನನಗೆಲ್ಲವೂ ಮಕ್ಳೇ. ಈ ಸರ್ವಲೋಕದಲ್ಲಿ ಅವ್ರು ಇದ್ದಾರೆ. ಸರ್ವಲೋಕ ಸುಖಿನೋ ಭವಂತು, ಅದು ಅವ್ರಿಗೂ ಸೇರ್ಸತ್ತು. ಒಬ್ಬ ಸಾಹುಕಾರ ಅಂತ ಹೇಳ್ಬೋದು, ಒಬ್ಬ ಯಜಮಾನ ಅಂತ ಹೇಳ್ಬೋದು. ಒಬ್ಬ ಯಜಮಾನ ಅವನ ಕುಟುಂಬವನ್ನ ಬೆಳೆಸಿದ್ರೆ, ಅವನ ಮಗನ್ನ ಬೆಳೆಸಿ ಅವನಿಗೆ ಏನಾದ್ರು ಸಂಪಾದನೆ ಮಾಡೋನ್ ಕೊಟ್ರೆ ಅವನ ಕುಟುಂಬ ಬೆಳೀತದೆ. ಅವನು ಹಂಗೆ ಮರಿ ಮೊಮ್ಮಗ ಅಂತೇಳಿ ಅದು ಹೋಯ್ತದೆ. ಆದ್ರೆ ಒಂದು ಗುರು ಒಂದು ಶಿಷ್ಯನ ಗೊತ್ತಿದ್ದನು ಯಾವ ಸ್ಥಿತಿಯಲ್ಲಿ ಬೆಳೆಸ್ತಾರೆ ಅಂತೇಳಿ ಗೊತ್ತಿಲ್ಲ. ಗುರು ಬೆಳೆಸ್ತಾ ಇರೋದ್ರೆ ಗೊತ್ತೇ ಇರೋದಿಲ್ಲ. ನಾನು ಇಲ್ಲಿ ಬೆಳೆಸ್ತಾ ಇದ್ದೀನಿ ನನ್ನ ಶಿಷ್ಯ ಒಬ್ಬ ಇದ್ದಾನೆ ಅಂತೇಳಿ ಗೊತ್ತಿರೋದಿಲ್ಲ. ಹಂಗಾಗಿ ಒಂದು ಗುರು ಒಂದು ಶಿಷ್ಯನೇ ಬೆಳೆಸಿದ್ರೆ ಅದು ಏನು ಬೇಕಾದ್ರೂ ಆಗ್ಬೋದು. ಅದಕ್ಕಿದೆ ಸಾಕ್ಷಿ. ನನ್ನ ಶಿಷ್ಯ ಅಂತ ನಾನು ಹೇಳ್ಕೊಳಂಗಿಲ್ಲ, ಅವ್ರ ಶಿಷ್ಯ ಅಂತ ಅವರು ಹೇಳಂಗಿಲ್ಲ. ಒಂದು ಸ್ಥಿತಿ ಗುರುವಿನ ಆಶೀರ್ವಾದ, ಒಂದು ಗುರುವಿನ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲಿರ್ತದೋ ಅಲ್ಲಿ ಇಂಥದ್ದೆಲ್ಲ ನಡೀತದೆ. ಸಂಪೂರ್ಣವಾಗಿ ಬೇಕು, ಎಲ್ಲಿಯೂ ಕೊರತೆ ಇರಬಾರ್ದು. ಅದ್ರಲ್ಲಿ ಅಸಂಪೂರ್ಣವಾಗಿ ಕೊರತೆ ಇಲ್ಲದೆ ಆಗ್ಬೇಕು ಅಂದ್ರೆ ನಾವು ಊಟ ಮಾಡೋ ಸ್ಥಿತಿ ಸಂಪೂರ್ಣ ಇರ್ಬೇಕು. ಅರ್ಧ ಉಂಡು ಅರ್ಧ ಬಿಟ್ರೆ ಪೂರ್ತಿ ಆಗಂಗಿಲ್ಲ. ಒಂದು ಮಗು ಹುಟ್ಟಿದ್ರೆ ಚೆನ್ನಾಗಿದ್ರೆ ಮಾತ್ರ ಲೋಕ ಕಲ್ಯಾಣ, ಅಥವಾ ಅವ್ರ ಮನೆ ಬೆಳವಣಿಗೆ. ಅದರಲ್ಲಿ ಏನಾದರೂ ಒಂದು ಅಂಗವಿಕಲತೆ ಇದ್ರೆ ಅಷ್ಟಲ್ವಾ? ಅಷ್ಟೇ. ಅದು ಈ ಒಂದು ಗುರು ಕೊಟ್ಟ ಒಂದು ವರಪ್ರಸಾದ, ಗುರು ಕೊಟ್ಟ ಒಂದು ಆಶೀರ್ವಾದ ನನಗೆ ಇಷ್ಟೆಲ್ಲ ಆಗಕ್ಕೂ ಕಾರಣ ಇದೇ ದೈವ. ನೀವೇ ಎಲ್ಲ ನೋಡಿದೀರಾ, ಎಲ್ಲ ನಮ್ಮ ರಾಜಗುರು ಭಕ್ತರೇ.
ಇನ್ನ ನೀವೇ ಎಲ್ಲ ಡಿಸೈಡ್ ಮಾಡ್ಕೋಬೇಕು ಹೇಗೆ ಏನು ಅನ್ನೋದು. ಇಲ್ಲಿ ನಾವು ಪತ್ತೆ ಅದನ್ನೇ ಹೇಳೋದು ಇಲ್ಲಿ ಏನಿಲ್ಲ. ಇಂಥ ಒಂದು ಗುರುವಿನ ಹತ್ರ ನಾವು ಭಕ್ತರಾಗಿಯೋ ಶಿಷ್ಯರಾಗಿಯೋ ನಾವು ಇರೋದು ಎಲ್ಲರಿಗೂ ನಮ್ದು ಒಂದು ಪುಣ್ಯ. ಅಂಥದ್ರಲ್ಲಿ ಇಂಥ ಒಂದು ತಾಯಿನ ಕಂಡು ಒಂದು ಜಗನ್ಮಾತೆ ಸ್ಥಿತಿ, ಒಂದು ಆದಿಶಕ್ತಿ, ಈ ತಾಯಿ ಒಬ್ಬರೇ ನಿಂತ್ಕೊಂಡು ನಮ್ಮ ಗುರುದೇವರ ಹೆಸರಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅದು ಕಣ್ಣಾರೆ ನೋಡೋ ನಮ್ಮ ಮಹಾಭಾಗ್ಯ. ಅಮ್ಮನಿಗೆ ಸದಾ ಒಳ್ಳೇದಾಗ್ಲಿ, ಇಲ್ಲಿ ಎಲ್ಲ ಕ್ಷೇತ್ರದವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ನಮ್ಮ ರಾಜಗುರು ಭಕ್ತರು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಕ್ಷೇತ್ರದಿಂದ ಮಹಾ ಅನ್ನ ಪ್ರಸಾದಗಳು ಎಲ್ಲ ಎಷ್ಟೋ ಜನಕ್ಕೆ ಹಸಿವಾದವರಿಗೆ ಎಲ್ಲ ಅನ್ನವೆಲ್ಲ ನೀಗಲಿ, ಕಷ್ಟದಲ್ಲಿದ್ದವರಿಗೆಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗಲಿ. ಇನ್ನು ಮಾರ್ಚ್ 23ನೇ ತಾರೀಕಿಗೆ ಈ ನಮ್ಮ ರಾಜಗುರು ಲಿಂಗೇಶ್ವರ ದೇವಸ್ಥಾನ ಲೋಕಾರ್ಪಣೆಗೊಳ್ಳಲಿದೆ. ಅಮ್ಮ ಅದನ್ನ ಲೋಕಾರ್ಪಣೆಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ. ಎಲ್ಲ ಮಾರ್ಚ್ 23ನೇ ತಾರೀಕಿಗೆ ಗುರುದೇವರಿಗೆ ಅಭಿಷೇಕದ ಹೊಂದಿಗೆ ಇಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಹೊಂದಿಕೊಂಡಿದ್ದೀವಿ. ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ದಯವಿಟ್ಟು ಮುಗಿಸ್ಕೊಡ್ಬೇಕು ಎಂದು ವಿನಂತಿ. ಯಾಕಂದ್ರೆ ಬರೋ ಭಕ್ತರೆಲ್ಲರಿಗೂ ವಿಚಾರ ತಿಳಿದ್ರೆ ಬರೋರಿಗೂ ಸುಲಭ ಆಗ್ತದೆ. ಇದ್ರ ಬಗ್ಗೆ ಒಂದೆರಡು ವಿಚಾರ ಹೇಳಿ. ಮಾರ್ಚ್ 23ನೇ ತಾರೀಕು ಸೋಮವಾರ ರಾಜಗುರು ಲಿಂಗೇಶ್ವರ ಮಹಾಸ್ವಾಮಿಯನ್ನ ಇಲ್ಲಿ 108 ಹಾಲಿನ ಕೊಡದಿಂದ ಅಭಿಷೇಕ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಅವ್ರನ್ನ ತೋರಿಸ್ತಾ ಇದ್ದೀವಿ. ಲೋಕ ಕಲ್ಯಾಣ ಸ್ಥಿತಿಯಲ್ಲಿ ತಿಳಿದುಕೊಂಡ ಸತ್ಯ ಸ್ಥಿತಿಯನ್ನು ತಿಳಿದುಕೊಂಡ ಭಕ್ತರು ಇದುವೇ ಸತ್ಯ, ಗುರುವೇ ಶರಣಂ, ಇದುವೇ ಸತ್ಯ, ಇದುವೇ ನ್ಯಾಯ, ಇದುವೇ ಧರ್ಮ ಅಂತೇಳಿ ತಿಳಿದು ಆದಷ್ಟು ಆಗ್ತಾ ಇರ್ತಕ್ಕಂಥ ಎಲ್ಲ ಒಳ್ಳೆ ಕಾರ್ಯಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕು ಅಂತೇಳಿ ಕೇಳ್ಕೊತಾ ಇದ್ವಿ. ಗುರುವೇ ಶರಣಂ, ಚಿತ್ತಂಬಲಂ, ಗುರುವೇ ಶರಣಂ. ಗುರುವೇ ಎಲ್ಲ ಕಾರ್ಯಗಳೆಲ್ಲ ಸಫಲವಾಗಿ ಆಗ್ಲಿ, ಎಲ್ಲ ಚೆನ್ನಾಗಿ ಮುಗಿದಿ ಎಲ್ಲ ಒಳ್ಳೇದಾಗ್ಲಿ ಅಮ್ಮ. ಎಲ್ಲ ನಿಮ್ಗೆ ಕೈ ಜೋಡಿಸೋರಂಥವ್ರು ಆಗ್ಲಿ, ಇದಕ್ಕೆ ಇನ್ನ ಶಕ್ತಿ ತುಂಬುವಂಥದ್ದಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರ್ಬೇಕಂತ ಗುರುವೇ ಶರಣಂ, ಗುರುವೇ ಶರಣಂ, ತಿರುಚಿಟ್ರಂಬಲಂ, ಗುರುವೇ ಶರಣಂ, ಗುರುವೇ ಶರಣಂ, ನಮಃ ಶಿವಾಯ.